ಹಾಯ್, ವೆಲ್ಕಮ್ ಟು ದಿ ಪರ್ಫೆಕ್ಟ್ ಫಿಟ್ ಬೊಟಿಕ್. ಇವತ್ತೆಲ್ಲ ಕಿಡ್ಸ್ ಡ್ರೆಸ್ಸಸ್ ನಾನು ತೋರಿಸ್ತೀನಿ. ಇದೆಲ್ಲ ನಾನು ನನ್ನ ಮಗಳಿಗಂತ ಡಿಸೈನ್ ಮಾಡ್ಕೊಂಡಿರೋ ಡ್ರೆಸ್ಸಸ್ಸು ಎಲ್ಲನೂ. ಇದ್ರದ್ದು ಸ್ಟೋರಿ, ಇದು ಒಂದೊಂದು ಡ್ರೆಸ್ಸಿಗೆ ಒಂದೊಂದು ಸ್ಟೋರಿ ಇದೆ. ಯಾವ್ದು ಹೆಂಗೆ ಮಾಡಿದ್ದೀವಿ ಅಂತ ನಾನು ಡೀಟೇಲಾಗಿ ಹೇಳ್ಕೊಟ್ಟಿರ್ತೀನಿ, ಓಕೆನಾ. ಇವಾಗ ನಾನು ನಿಮ್ಗೆ ತೋರಿಸ್ತಿರೋದು ಪಿಂಕ್ ಕಲರ್ ಕಲಂಕಾರಿ ಬ್ಲೌಸಿಗೆ ಯೆಲ್ಲೋ ಕಲರ್ ಕೆಳಗಡೆ ಬಾಟಮ್, ಓಕೆನಾ. ನಾನು ನಿಮ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಅಂತಂದರೆ ನಾವು ಕಿಡ್ಸಿಗೆ ಅಂತ ಹೇಳಿ ಸಣ್ಣ ಸಣ್ಣ ಪೀಸಲ್ಲಿ ಡಿಸೈನ್ ಮಾಡೋದಕ್ಕೆ ಹೋಗಬೇಡಿ. ಯಾರಿಗೇ ಆಗಲಿ, ಕಿಡ್ಸಿಗಾಗಲಿ, ನಮಗೆ ಫುಲ್ ಗೇರ ಬರಬೇಕು ಅಂತಂದರೆ, ಫುಲ್ ಗೇರನಲ್ಲಿ ನಾವು ಡ್ರೆಸ್ ಡಿಸೈನ್ ಮಾಡಬೇಕು ಅಂತಂದರೆ, ನೀವು ಒಂದು ಸ್ಯಾರಿ ಫುಲ್ ತೊಗೊಂಡಿದ್ದೀರಿ ಅಂತಂದರೆ ನಿಮ್ಗೆ ಎಷ್ಟು ಗೇರ ಬೇಕು ಅಂದರೆ ಅಷ್ಟು ಗೇರ ಬರುತ್ತೆ, ಓಕೆನಾ. ಇದು ಒಂದು ಮೇಯ್ನ್ ಟಿಪ್ಪು, ಓಕೆನಾ. ಯಾರಿಗಾದರೂ ನನ್ನ ಮಗಳು ಸಣ್ಣ ಇದ್ದಾಳೆ, ಪಾಪು ಸಣ್ಣ ಇದೆ, ಇದರಲ್ಲಿ ಡ್ರೆಸ್ ಆಗಿಬಿಡುತ್ತೆ ಅಂತ ನೋಡಿದ್ದೀರಿ ಅಂತಂದರೆ ಆಗುತ್ತೆ. ಆದರೂ ಚೆನ್ನಾಗಿ ನೀವು ಹೆಂಗೆ ಬೇಕು ಅಂದ್ಕೊಂಡಿರ್ತೀರಲ್ಲ ಆ ಥರ ನಮಗೆ ಡ್ರೆಸ್ ಆಗಲ್ಲ. ಸೊ ಇದು ಒಂದು ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್, ಓಕೆನಾ. ಇದು ನೋಡಿ, ಗೇರ ನೀವು ನೋಡ್ಬೋದು, ಪೂರ್ತಿ 5.5 ಮೀಟರ್ಸ್ ಗೇರ ಇಟ್ಟಿದ್ದೀವಿ, ಓಕೆನಾ. ಇದು ಕ್ರಾಪ್ ಟಾಪ್ ಥರ ಇರೋವಂಥ ಡ್ರೆಸ್ಸು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ. ಪಿಂಕ್ ಕಲರ್ ಕಲಂಕಾರಿ ಕ್ಲಾತಿಗೆ ಪೆಪ್ಲಮ್ ಟಾಪ್ ಇದು, ಓಕೆನಾ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಆಮೇಲೆ ಸ್ಲೀವ್ಸ್ನು ನೋಡ್ಬೋದು ನೀವು, ಮೆಗಾ ಸ್ಲೀವ್ಸು, ಪಫ್ ಸ್ಲೀವ್ಸು, ಮೆಗಾ ಸ್ಲೀವ್ಸು. ಇಲ್ಲಿ ನೋಡಿ, ಇದಕ್ಕೆ ಡ್ರೆಸ್ಸಿಗೆ ಎಷ್ಟು ಚೆನ್ನಾಗಿ ಲಟ್ಕನ್ಸ್ ಬಂದಿದ್ದಾವೆ ಅಂತ ಹೇಳಿ ನೋಡಿ, ಚೆನ್ನಾಗಿದೆ ಅಲ್ವಾ ಈ ಡ್ರೆಸ್ಸು. ನೋಡ್ಬೋದು ಇದು ಡ್ರೆಸ್ ಯಾವ ಥರ ಇದೆ ಅಂತ ಹೇಳಿ, ಇದು ಲುಕ್ ಯಾವ ಥರ ಇದೆ ಅಂತ ಹೇಳಿ ನಾನು ಕಮೆಂಟ್ಸಲ್ಲಿ ತಿಳಿಸ್ಕೊಡಿ, ಓಕೆನಾ. ನಿಮ್ಮ ಮನೇಲಿರೋ ಬೇಬಿಗೂ ಈ ಥರ ಏನಾದರೂ ಡಿಸೈನ್ ಮಾಡಬೇಕಂತಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್, ಓಕೆನಾ. ಇನ್ಮೇಲೆ ಎಲ್ಲ ನಾನು ಇವಾಗ ಏನೇನೆಲ್ಲ ಡ್ರೆಸ್ಸಸ್ ಯಾವ ಥರ ಇದೆ ಅದರ ಸ್ಟೋರಿನೂ ಎಲ್ಲ ಹೇಳಿರ್ತೀನಿ, ಓಕೆನಾ. ಫ್ರೆಂಡ್ಸ್, ಇದು ಒಂದು ಮ್ಯಾಕ್ಸಿ ಡ್ರೆಸ್. ಇದನ್ನು ನಾವೇ ಸ್ಟಿಚ್ ಮಾಡಿರೋ ಅಂಥದ್ದು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸೈಡ್ ಒಂದು ಸ್ಲಿಟ್, ಓಕೆನಾ. ಏನು ಅಂತಂದರೆ ಫುಲ್ ಕಂಪ್ಲೀಟಾಗಿ ಸ್ಟಿಚ್ ಹಾಕ್ಬಿಟ್ಟಿದ್ದೀವಿ ಅಂತಂದರೆ ಅವ್ರಿಗೆ ನಡೆಯೋದಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸೈಡ್ ಒಂದು ಸ್ಲಿಟ್ ಕೊಟ್ಟಿದ್ದೀವಿ, ಅವ್ರಿಗೆ ಫ್ರೀ ಆಗಿರಲಿ ಅಂತ ಹೇಳಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದು ಬಿಲೋ ನೀ ಲೆಂತ್ವರೆಗೂ ಬರುತ್ತೆ. ಇದು ಮಿನಿಮಮ್ 11-12 ಇಯರ್ಸ್ ಬೇಬಿಗೂ ಚೆನ್ನಾಗಿ ಅನಿಸೋ ಅಂಥದ್ದು ಡ್ರೆಸ್ಸು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಇದನ್ನು ನಮ್ಮ ಬೊಟಿಕಲ್ಲೇ ಡಿಸೈನ್ ಮಾಡಿರೋ ಅಂಥದ್ದು. ನೀವು ಬ್ಯಾಕ್ ಪಾರ್ಟಲ್ಲೂ ನೋಡ್ಬೋದು, ಓಕೆನಾ. ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ನೋಡಿ, ಇದು ನೀ ಲೆಂತ್ ಫ್ರಾಕು, ಓಕೆನಾ. ಇದನ್ನು ಸ್ಯಾರಿಯಲ್ಲೇ ನಾವು ಡಿಸೈನ್ ಮಾಡಿರೋದು. ಈ ಥರ ಜಾರ್ಜೆಟ್ ಮೆಟೀರಿಯಲ್ ಇರೋ ಅಂಥ ಸ್ಯಾರಿನಲ್ಲಿ ನಾವು ಈ ಥರ ಫ್ರಾಕ್ಸ್ ಏನಾದರೂ ಡಿಫ್ರೆಂಟಾಗಿ ಡಿಸೈನ್ ಮಾಡಬೇಕಂದ್ರೆ ತುಂಬ ಚೆನ್ನಾಗಾಗುತ್ತೆ. ನೀವು ಮೇಲ್ಗಡೆ ಶೋಲ್ಡರ್ ಪಾರ್ಟಲ್ಲಿ ನೋಡ್ಬೋದು, ಸಿಂಗಲ್ ಲೈನಲ್ಲಿ ಒಂದು ಥ್ರೆಡ್ ಕೊಟ್ಟಿದ್ದೀವಿ ಅಷ್ಟೇ ಶೋಲ್ಡರ್ಸಿಗೆ. ಆಮೇಲೆ ನೋಡ್ಬೋದು ನೀವು, ಇಲ್ಲೆಲ್ಲ ಡಿಫ್ರೆಂಟಾಗಿ ಫ್ರಿಲ್ಸ್ ಬಂದಿದೆ ಇಲ್ಲಿ ಮೇಲ್ಗಡೆ ಪಾರ್ಟಲ್ಲಿ. ಆಮೇಲೆ ಇಲ್ಲಿ ಒಂದು ಸಣ್ಣ ಬೋ ವಿತ್ ಫ್ಲವರ್ಸ್ ಕೊಟ್ಟಿದ್ದೀವಿ, ನೋಡ್ಬೋದು ನೀವು. ಇದು ಜಸ್ಟ್ ನೀ ಲೆಂತ್ ಫ್ರಾಕು, ತುಂಬ ಚೆನ್ನಾಗಾಗುತ್ತೆ ಇದು. ನಾವು ಇದನ್ನು ಹಾಕಿದ ಮೇಲೆ ನನ್ನ ಮಗಳಿಗೆ ತುಂಬ ಜನ ಏನಂತ ಕೇಳಿದ್ರು ಅಂತಂದರೆ, ಇದು ರೆಡಿಮೇಡ್ ಫ್ರಾಕಾ ಅಂತ ಕೇಳಿದ್ರು. ಅಷ್ಟು ಚೆನ್ನಾಗಿ ಬಂದಿದೆ ಇದು ಔಟ್ಫಿಟ್ಟು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಫ್ರೆಂಡ್ಸ್, ಇದು ಡ್ರೆಸ್ ನೋಡಿ, ನೀವು ಒಂದ್ಸಲ ನೋಡ್ಬೋದು, ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಡಿಫ್ರೆಂಟ್ ಆಗಿರೋ ಪೆಪ್ಲಮ್ ಟಾಪ್ ವಿತ್ ಏನು ಅಂತಂದರೆ ಇದು ಗಾಗ್ರಾ ಮಾಡೆಲಲ್ಲಿರೋ ಅಂಥ ಪ್ಲಾಜೋ ಪ್ಯಾಂಟ್, ಓಕೆನಾ. ನೀವು ನೋಡ್ಬೋದು ಫುಲ್ ಗೇರ ಬಂದಿದೆ. ಇದಕ್ಕೂ ಫುಲ್ ಪೂರ್ತಿ ಒಂದು ಸ್ಯಾರಿನೇ ಬೇಕಾಗಿತ್ತು. ಇದನ್ನು ಸ್ಯಾರಿಯಿಂದ ಮಾಡಿರೋ ಅಂಥ ಡ್ರೆಸ್ಸೇ. ಇದು ಕ್ಲಾತ್ ಯಾವುದು ಅಂತಂದರೆ ಜಿಮ್ಮಿಚಿ ಕ್ಲಾತ್, ಓಕೆನಾ. ಆಮೇಲೆ ಇದು ಮೇಲ್ಗಡೆ ಕ್ಲಾತ್ ಬಂದು ಆರ್ಗ್ಯಾನ್ಸಾ ಕ್ಲಾತ್. ನೀವು ನೋಡ್ಬೋದು ಎಷ್ಟು ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಇದಕ್ಕೊಂದು ವೇಲ್ ಕೊಟ್ಟಿದ್ದೀವಿ, ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಆಮೇಲೆ ಏನು ಅಂತಂದರೆ ಇದು ಡಿಫ್ರೆಂಟ್ ಆಗಿರೋ ಅಂಥ ಪ್ಯಾಟ್ರನ್ನು ನೋಡಿ, ಇವಾಗ ರನ್ನಿಂಗಲ್ಲಿರೋ ಅಂಥ ಪ್ಯಾಟ್ರನ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದಕ್ಕೂ ಪೂರ್ತಿ ಒಂದು ಸೀರೆ ಹಿಡಿದು ಬಿಡುತ್ತೆ, ಓಕೆನಾ. ಇದಕ್ಕೆ ಕಡಿಮೆ ಕ್ಲಾತಲ್ಲಿ ಆಗಲ್ಲ. ಮಿನಿಮಮ್ 4 to 5 ಮೀಟರ್ಸ್ ಕ್ಲಾತ್ ಬೇಕಾಗುತ್ತೆ. ಆ್ಯಂಡ್ ಟಾಪಿಗೆ ಮಿನಿಮಮ್ 1 ಮೀಟರ್ ಕ್ಲಾತ್ ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಸ್ಕ್ಯಾಲಪ್ಪಲ್ಲಿ ಬಂದಿದೆ. ಫ್ರಂಟ್ ನೆಕ್ಕು, ಇದು ಸ್ಲೀವ್ಲೆಸ್, ಓಕೆನಾ. ಸ್ಲೀವ್ಸಿಗೆ ಬೇಕು ಅಂತಂದರೆ ಮಿನಿಮಮ್ 1 to 1.25 ಮೀಟರ್ ಬೇಕಾಗುತ್ತೆ. ಇಷ್ಟೇ ಅಂತಂದರೆ ನಿಮ್ಗೆ 1 ಮೀಟ್ರಲ್ಲಿ ಟಾಪ್ ಆಗಿಬಿಡುತ್ತೆ, ಓಕೆನಾ. ಫ್ರೆಂಡ್ಸ್, ಇದು ನೋಡಿ, ನೀವು ನಾರ್ಮಲ್ಲಾಗಿ ಸಿಂಪಲ್ ಆಗಿರೋ ಅಂಥ ಜಾರ್ಜೆಟ್ ಕ್ಲಾತಲ್ಲಿ ಡಿಸೈನ್ ಮಾಡಿರೋ ಅಂಥ ಫ್ರಾಕು. ಕೆಳಗಡೆ ನೋಡ್ಬೋದು ನೀವು, ಫ್ರಿಲ್ಸ್ ಬಂದಿದೆ ವಿತ್ ಸ್ಲೀವ್ಲೆಸ್ಸು. ಇದನ್ನು ತುಂಬ ಚೆನ್ನಾಗಿದೆ. ಇದಕ್ಕೇನು ಜಾಸ್ತಿ ಮೆಟೀರಿಯಲ್ ಬೇಕಾಗಿರಲ್ಲ. ನಿಮಗೆ 1.5 to 2 ಮೀಟರ್ಸ್ ಇದ್ದರೆ ಸರಿ ಹೋಗ್ಬಿಡುತ್ತೆ, ಓಕೆನಾ. ಜಾಸ್ತಿ ಏನು ಬೇಕಾಗಿರಲ್ಲ. ಈ ಫ್ರಿಲ್ಸಿಗೆ ನಮಗೆ ಕ್ಲಾತ್ ಸ್ವಲ್ಪ ಜಾಸ್ತಿ ಬೇಕಾಗಿರುತ್ತೆ. ನೀವು ನೋಡ್ಕೊಂಡು ಇದು ಅಡ್ಜಸ್ಟ್ ಮಾಡ್ಕೋಬೋದು, ಓಕೆನಾ. ಥ್ಯಾಂಕ್ ಯು. ಫ್ರೆಂಡ್ಸ್, ಇದು ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗೇರ ನೋಡ್ಬೋದು, ಇದರಲ್ಲಿ ಯೂಸ್ ಮಾಡಿರೋ ಅಂಥ ಮೆಟೀರಿಯಲ್ ನೋಡ್ಬೋದು, ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಇದನ್ನು ನಮ್ಮ ಬೊಟಿಕಲ್ಲಿ ಸ್ಟಿಚ್ ಮಾಡಿರೋ ಅಂಥ ಫ್ರಾಕೆ. ನೋಡೋದಕ್ಕೆಲ್ಲ ಫುಲ್ ರೆಡಿಮೇಡ್ ಫ್ರಾಕ್ ಅನ್ನೋ ಥರ ಇದೆ. ಇದಕ್ಕೆ ನಾನು ಯಾವ ಥರ ಈ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಅಂತಂದರೆ, ಇದು ಮೇಲ್ಗಡೆ ನೋಡಿ ನೆಟ್ಟಲ್ಲಿ ನಮಗೆ ಸ್ವಲ್ಪ ಡಿಸೈನ್ ಬಂದಿದೆ. ಇದು ಕ್ರೀಮ್ ಕಲರ್ ನೆಟ್ಟಲ್ಲಿ ನಮಗೊಂದು ಸ್ವಲ್ಪ ಡಿಸೈನ್ ಬಂದಿದೆ, ನೋಡ್ಬೋದು. ಆಮೇಲೆ ಸ್ಲೀವ್ಸ್ ನೋಡಿ, ಸಣ್ಣದು ಮೆಗಾ ಸ್ಲೀವ್ಸ್ ಥರ ಕೊಟ್ಟಿದ್ದೀವಿ. ಇದಕ್ಕೆ ಸ್ಲೀವ್ಲೆಸ್ ಆದ್ರೂ ಓಕೆ, ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಬೇಕು
ಅಂತ ಹೇಳಿ ಪ್ಯಾಟ್ರನ್ ನೀವು ಹೇಳಿದರೆ ನಾವು ಆ ಥರ ಡಿಸೈನ್ ಮಾಡ್ತೀವಿ. ಓಕೆನಾ. ನನ್ನ ಹತ್ರ ಇರೋವಂಥ ಸ್ಯಾಂಪಲ್ ಪೀಸಸ್ಗಳು ಇವು ಅಷ್ಟೇ, ಜಸ್ಟ್ ಯಾಕಂತಂದರೆ ಇದು ನನ್ನ ಮಗಳಿಗಂತ ಮಾಡಿರೋದೆ. ಕಸ್ಟಮರ್ಸಿಂದ ಎಲ್ಲರದ್ದು ಅವರು ತೊಗೊಂಡೋಗ್ಬಿಟ್ಟಿರ್ತಾರಲ್ಲ, ಅದಕ್ಕೆ ಇವಾಗ ಜಾಸ್ತಿ ಇರಲ್ಲ, ಎಲ್ಲನೂ ಹೋಗ್ಬಿಡುತ್ತೆ. ಇವಾಗ ಇದು ಜಸ್ಟ್ ನನ್ನ ಮಗಳದಂತ ತೋರಿಸ್ತಾ ಇರೋದು. ಆಮೇಲೆ ಇದಕ್ಕೆ ಯೂಸ್ ಮಾಡಿರೋ ಅಂಥದ್ದು ನೀವು ನೋಡ್ಬೋದು, ಕ್ರೀಮ್ ಆ್ಯಂಡ್ ಪಿಂಕ್ ಪೀಚ್ನಲ್ಲಿ ಮಾಡಿರೋವಂಥ ಕಾಂಬಿನೇಷನ್. ಇದಕ್ಕೆ ಟೋಟಲಿ 1 2 3 4 ವೈಟ್ ಏನೋ 4 ಲೇಯರ್ಸು, ಪಿಂಕ್ ಏನೋ 4 ಲೇಯರ್ಸ್ ಬಂದಿದೆ ನೋಡ್ಬೋದು. ಫುಲ್ ಲಾಂಗ್ ಲೆಂತ್ ಫ್ರಾಕ್ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೆ ನಮಗೆ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಗೈಸ್. ಏನು ಅಂತಂದರೆ ಮಿನಿಮಮ್ ಟು ಮಿನಿಮಮ್ 15 ಮೀಟರ್ಸ್ ಬಟ್ಟೆ ಬೇಕಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇದು ಒಂಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿರೋ ಅಂಥ ಡ್ರೆಸ್ ನೀವು ನೋಡ್ಬೋದು. ಇದು ಒಂಥರ ನೋಡೋದಕ್ಕೆ ಕ್ರಾಪ್ ಟಾಪ್ ಥರ ಅನಿಸುತ್ತೆ ನೋಡಿ. ಕೆಳಗಡೆ ಇದು ಗಾಗ್ರಾ ಥರ ಇದೆ. ಇದು ಗೇರ ನೋಡ್ಬೋದು ನೀವು, ಎಷ್ಟು ಗೇರ ಬಂದಿದೆ ಅಂತಂದರೆ ಫುಲ್ ಗೇರ ಇದೆ. ಆಮೇಲೆ ಇದು ನೋಡ್ಬೋದು ನೀವು, ಏನು ಅಂತಂದರೆ ಇದರಲ್ಲಿ ಡಬಲ್ ಲೇಯರ್ ಕೊಟ್ಟಿದ್ದೀವಿ, 1 and 2. ಫುಲ್ ಒಳಗಡೆ ಲೇಯರು ಫುಲ್ ಮೇಲ್ಗಡೆಯಿಂದ ಕವರ್ ಆಗುತ್ತೆ. ಆ್ಯಂಡ್ ಆಮೇಲೆ ಮೇಲ್ಗಡೆ ಇನ್ನೊಂದು ಲೇಯರ್ ಕೊಟ್ಟಿದ್ದೀವಿ ನೋಡ್ಬೋದು. ಇದು ಫುಲ್ ಗೇರ ಇರುತ್ತೆ. ಆಮೇಲೆ ಮೇಲೆ ಟಾಪ್ ಏನು ಮಾಡಿದ್ದೀವಿ ಅಂತಂದರೆ ಮಿನಿ ಟಾಪ್. ಇದು ಕ್ರಾಪ್ ಟಾಪ್ ಥರ ತುಂಬ ಮಿನಿ ಟಾಪ್, ಸ್ಲೀವ್ಲೆಸ್ ಕೊಟ್ಟಿದ್ದೀವಿ. ಆಮೇಲೆ ಇದಕ್ಕೊಂದು ಸಣ್ಣ ದುಪ್ಪಟ್ಟ ಕೊಟ್ಟಿದ್ದೀವಿ. ಓಕೆನಾ. ತುಂಬ ಇದು ಪಾರ್ಟಿ ಸಿಗೋದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆನಾ. ನೀವು ಯಾರಿಗಾದರೂ ಬೇಕಾಗಿದ್ದರೆ ಇದು ಒಂದು ಮಾಡೆಲ್ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಇದನ್ನು ನೋಡಿ ನಿಮಗೆ ಏನು ಅಂತಂದರೆ ರೆಡಿಮೇಡ್ ಥರನೇ ಅನಿಸುತ್ತೆ, ಅಷ್ಟು ನೀಟಿದೆ. ನಿಮಗೆ ಏನು ಅಂತಂದರೆ ಆಮೇಲೆ ನಾನು ಇದಕ್ಕೆ ಯಾವುದಕ್ಕೂ ಕ್ಯಾನ್ ಆ್ಯಡ್ ಮಾಡಿಲ್ಲ. ಹುಡುಗರಿಗೆ ಏನು ಅಂತಂದರೆ ಕ್ಯಾನ್ ಹಾಕಿದ್ದೀವಿ ಅಂತಂದರೆ ಅವ್ರು ಇರಿಟೇಟ್ ಫೀಲ್ ಆಗ್ತಾರೆ. ಇಲ್ಲ ನಿಮಗೆ ಸ್ವಲ್ಪ ಅದು ಗೇರ ಜಾಸ್ತಿ ಅನಿಸ್ಬೇಕು ಅಂತಂದರೆ ನೀವು ಸಪ್ರೇಟಾಗಿ ಒಂದು ಕ್ಯಾನ್ ಲಂಗ ಏನಾದರೂ ಫ್ರಾಕ್ ತೊಗೊಂಡು ಹಾಕ್ಕೊಂಡು ಬಿಟ್ಟಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆನಾ ಫ್ರೆಂಡ್ಸ್, ನಾವು ಇದೇ ಅಲ್ಲ ಇನ್ನು ಮತ್ತು ಎಷ್ಟು ಬೇಕು ಅಂತಂದರೆ ಅಷ್ಟು ವೆರೈಟೀಸ್ ಆಗಿ ನಾವು ಡಿಸೈನ್ ಮಾಡ್ತೀವಿ. ಯಾರಿಗೆ ಬೇಕಾಗಿದ್ರು ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಓಕೆನಾ. ಆಮೇಲೆ ಇವು ಡ್ರೆಸ್ಗಳು ಯಾವ್ದು ಹೆಂಗಿದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಇಟ್ ಫೀಲ್ಸ್ ವೆರಿ ಗುಡ್ ಫಾರ್ ಅಸ್. ಓಕೆನಾ. Thank you.